ರಾಮಕೃಷ್ಣ ಪರಮಹಂಸರಿಗೆ ಗಂಟಲಿಗೆ ಕ್ಯಾನ್ಸರ್ ಆಯಿತು. ದೇವಿಯ ಆರಾಧಕ, ದೇವಿಯನ್ನು ಜೊತೆಯಲ್ಲಿ ಪ್ರತ್ಯಕ್ಷ ಮಾತಾಡ್ತಕ್ಕಂಥವ ವಿವೇಕಾನಂದನ ಗುರುಗಳು ಇದ್ರೂ ಕೂಡ ಅಂಥ ರೋಗ ಅಂಟು. ಅವ್ರ ಶಿಷ್ಯರು ಇಂಟರ್ನ್ಯಾಷನಲ್, ಇಡೀ ಅಮೇರಿಕ ಎಲ್ಲ ದೇಶದೊಳಗಿದ್ರು, ಅತ್ಯಂತ ಎಜುಕೇಟೆಡ್ ಮಂದಿ. ಅವರೆಲ್ಲ ಕೇಳಿದ್ರಂತ, ತಾತ ಈ ನಿನ್ನ ರೋಗ ನಾವು ನಿರ್ಮೂಲ ಮಾಡ್ತೀವಿ, ನೀವು ಅಪ್ಪಣೆ ಕೊಡ್ಬೇಕಂತ ಕೇಳಿದಾಗ ಅವ್ರು ಹೇಳಿದ್ರಂತ, ಹಿಂದೊಂದು ಜನ್ಮದಲ್ಲಿ ನಾನು ಮಾಡಿದ ಸಾಲ ಅದನ್ನು ಈಗ ತೀರಿಸಲೇಬೇಕು. ಮತ್ತು ನೀವೇನಾರೇ ಮಾಡಿ ಅದಕ್ಕೆ ರಿಕ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ಇದ್ರ ಸಲುವಾಗಿ ಇನ್ನೊಂದು ಜನ್ಮ ನನಗೆ ಎತ್ತಬೇಕಾಗ್ತದೆ, ಅದು ಹ್ಯಾಂಗೆ ಮಾಡಲಿ ಅಂತ ಕೇಳಿದ್ರಂತ. ಲಚ್ಚಾಣದ ಸಿದ್ಧಲಿಂಗನ ಬೆಟ್ಟಿಗೆ ಕೃಷ್ಣ ಪರಮಹಂಸರು ಬಂದ್ರಂತ್ರಿ ಒಂದು ಸಲ. ಏನೋ ಒಬ್ಬ ಸಾಮಾನ್ಯ ಮನುಷ್ಯ ಹೋಗು ಗಾಡಿ ತರಿಬೇನಂತ, ಹೆಂಗಿರ್ಬೋದು ಅಂತೇಳಿ ಬಂದಾಗ ಸಿದ್ಧಲಿಂಗ ಮಹಾರಾಜರಿಗೆ ಒಂದಿಷ್ಟು ಆರಾಮ್ ತೆಪ್ಪಿತ್ತಂತ್ರಿ, ಜ್ವರ ಬಂದಿದ್ದು ಅಂತ. ರೈಲ್ವೆ ಸ್ಟೇಷನ್ದಾಗ ನಿಂತ್ಕೊಂಡು ಅವ್ರು ಬಂದು ಇಳಿದಿದ್ರು. ಒಬ್ಬ ಬಂದು ಹೇಳ್ದ, ಯಾರೋ ರಾಮಕೃಷ್ಣರು ಅಂತ ಬಂದಾರ್ರಿಪ್ಪ, ನಿಮ್ಮ ಭೇಟಿ ಆಗ್ಬೇಕಂತಾರೆ. ಅಂದ ಕೂಡಲೇ ಸಿದ್ಧಲಿಂಗ ಮಹಾರಾಜರು ಅಂದ್ರತ್ಯಪ್ಪ, ಅಂಥ ಮಹಾನುಭಾವರು ಈ ಕಡೆ ಹೊಂಟಾರಂತಂದ್ರೆ ನಾ ಹಿಂಗೆ ಮಲ್ಕೊಂಡದ್ದು ಒಳ್ಳೇದಲ್ಲ, ಅವ್ರಿಗೆ ಸ್ವಾಗತ ಮಾಡಬೇಕು ಅಂಥೇಳಿ ಮೈಯಾಗಿನ ಎಲ್ಲ ಜ್ವರಗಳನ್ನು ತಕ್ಕೊಂಡು ಇಂಥ ತಲೆದುಂಬಿನೊಳಗೆ ಸೇರಿಸಿಬಿಟ್ರಂತ್ರಿ. ಅವ್ರನ್ನ ಹೋಗಿ ಸ್ವಾಗತ ಮಾಡ್ಕೊಂಡು ಕರ್ಕೊಂಡು ಬಂದರು. ಬಂದ ಬಳಿಕ ಅದ್ರ ಮ್ಯಾಲೊಂದು ಶಾಲ ಕಾವಿ ಪಂಜಿ ಹಾಕಿದ್ರು. ಅವರಿವರು ಕೂಡಿಕೊಂಡು ಮಾತಾಡಕತ್ರು, ಯೋಗಕ್ಷೇಮಗಳು ನಡೀತು. ಆ ಒಳಗಿರತಕ್ಕಂಥ ಜ್ವರ ಬೆಕ್ಕಿನ ಮರಿಯಂಗೆ ಒಳಗೆ ಜಿಗಿದಾಡಕತ್ತೀವಂತ. ಕೃಷ್ಣ ಪರಮಹಂಸರು ಕೇಳಿದ್ರಂತ, ರಾಮಕೃಷ್ಣ ಪರಮಹಂಸರು, ಸಿದ್ಧ ಏನಪ್ಪ ಇಲಿ ಬೆಕ್ಕ ಸಾಕಿ ಏನು ಮನ್ಸದ ಮೇಲೆ ಇದು ಏನು ಅಳಿಗಾಡಕತ್ತೇವ ಅಂತ ಕೇಳಿದ ಕೂಡಲೇ ಸಿದ್ಧಲಿಂಗ ಮಹಾರಾಜರು ಹೇಳಿದ್ರಂತ, ಯಪ್ಪ ನೀವು ಬರ್ತೀರಿ ಅಂಥೇಳಿ ತಿಳ್ಕೊಂಡು ನಿಮ್ಮ ಜೊತೆ ನಾನು ಜ್ವರದಾಗಿದ್ದಂದ್ರೆ ಚೆನ್ನಾಗಿ ಮಾತಾಡಕ್ಕೆ ಬರಲ್ಲ ಅಂಥೇಳಿ ನನ್ನ ಮೈಯಾಗಿನ ಜ್ವರ ಎಲ್ಲ ಇದ್ರಾಗ ಸೇರಿಸೀನಿ ಅಂತ ಹೇಳಿದ್ರಂತ. ಅಲ್ಲಪ್ಪ ಮತ್ತು ಏನಾರೇ ಔಷಧೋಪಚಾರ ಮಾಡ್ಕೋಬೇಕಾಗಿತ್ತಲ್ಲ ಅಂತ ಕೇಳಿದ್ರಂತ. ಆವಾಗ ಸಿದ್ಧಲಿಂಗ ಮಹಾರಾಜರಂದ್ರಂತ, ನಿಮಗೆ ಏನೋ ಗಂಟ್ಲಕ್ಕಾಗಿತ್ತಲ್ಲ, ನೀವ್ಯಾಕೆ ಔಷಧ ತೊಗೊಳ್ಳಿಲ್ಲ ಅಂತ ಇವ್ರು ಕೇಳಿದ್ರಂತ. ಅದಕ್ಕೆಪ್ಪ ಇದು ನಮಗೇನ ಬಂದಿದ್ರು ಕೂಡ ಪ್ರಾರಬ್ಧದ ಕರ್ಮಾನುಸಾರವಾಗಿ ಸಂಚಿತ, ಆಗಾಮಿ, ಪ್ರಾರಬ್ಧ ಅಂತ 3 ಕರ್ಮದವ. ಅದಕ್ಕೆ ಬಂಧುಗಳೇ, ನಾವು ಕರ್ಮದಿಂದ ಮುಕ್ತರಾಗಬೇಕಾದ್ರೆ ಜೀವನ ಆನಂದ ಪರಮಾನಂದದಲ್ಲಿ ಹೋಗಬೇಕಾಗಿತ್ತು ಅಂತಂದರೆ ಸದ್ಗುರು ಬೀರಲಿಂಗೇಶ್ವರನ ಪೂರ್ವಜ್ಜರ ಮಹಾಪುರಾಣದ ತತ್ವವನ್ನು ನಾವು ಆಲಿಸಬೇಕು, ಅನುಕರಣೆ ಮಾಡಬೇಕು, ಜೀವನದೊಳಗೆ ಅದಕ್ಕೆ ಅನುಷ್ಠಾನಕ್ಕೆ ತರಬೇಕು. ನಾವು ದೇವ್ರ ಮೇಲೆ ಬಹಳ ಅನ್ಯಾಯ ಮಾತಾಡ್ತೀವಿ, ನಮಗೇನು ಗುರುತಿರಂಗಿಲ್ಲ. ದೇವರು ಕೊಟ್ಟಿದ್ದೇ ಬಹಳ ದೊಡ್ಡದದ, ಇದು ಜನ್ಮ ಕೊಟ್ಟಿದ್ದೇ ಅದು. ಯಾಕೆ ಕೊಟ್ಟನಂದರೆ ಹಿಂದೆ ಹೋದ ಜನ್ಮಗಳಲ್ಲಿ ಏನಾದರೂ ಮಾಡಿದಂಥ ಪಾಪದ ಕೃತ್ಯ ಇತ್ತು ಅಂದರೆ ಈಗ ನೀನು ತೊಳ್ಕೊಳಕ್ಕೆ ಬರ್ತದೆ, ಈಗ ಸದ್ಯ ಭೋಗಿಸ್ಲಿಕ್ಕೆ ಬರ್ತದೆ. ಅದರಿಂದ ಮುಕ್ತನಾಗಲಿಕ್ಕೆ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ. ಆದರೆ ನಾವೇನು ಮಾಡ್ತೀವಿ, ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ. ಹಂಗಾರ ಮಾಡಿಕೊಂಡು ಮುತ್ಯ ನಿನಗೊಂದು ಗುಡಿಗೆ ಈ ಸಲ ಜಾತ್ರೆಗೆ ಟ್ಯೂಬ್ಲೈಟ್ ಹಾಕ್ತೀನಿ, ಬೇಡ ಗಂಟಿ ಏರಿಸ್ತೀನಿ. ಆ ಬಳಿಕ ಮತ್ತು ಅವನು ಹಿಂಗಂದು ಬಳಿಕ ಒಂದು ಸ್ವಲ್ಪ ಸಮಾಧಾನ ಆಗಬೇಕಾಗ್ತದೆ. ಒಬ್ಬ ಹೆಣ್ಮಗಳು ಹೊಸದಾಗಿ ಗಂಡ ಮನೆಗೆ ಹೊಂಟಿಳಂತೆ. ಮತ್ತು ಹೋಗಾಗ ಹನುಮಂತ ದೇವ್ರಿಗೆ ನಮಸ್ಕಾರ ಮಾಡಿ ಹೋಗ್ತಿರ್ತಾರಲ್ಲ, ಹನುಮಂತ ದೇವ್ರಿಗೆ ಗುಡಿಗೆ ಹೋಗಿ ಅಂದ್ಲಕ್ಕಿ, ಈ ನಿಮ್ಮ ಕಡೆ ಕರ್ನಾಟಕದ ಕಡೆ ಅಲ್ರಿ, ಕಿ ಮಹಾರಾಷ್ಟ್ರದ ಕಡೆ ಹನುಮಂತ ದೇವ್ರ ಗುಡಿಗೆ ಹೋಗಿ ಅಂದ್ಲು. ಹನುಮಂತ ದೇವ್ರಿಗೆ ನಮಸ್ಕಾರ ಮಾಡಿದ್ಲು. ಹನುಮಂತಗೆ ಅಂದಳಂತೆ, ನಾನು ಮತ್ತೊಮ್ಮೆ ನಮ್ಮ ಅಗಸಿ ತುಳಿಯೋದ್ರೊಳಗೆ ನನ್ನ ಗರ್ಭ ಆಗಬೇಕು. ಮತ್ತು ಗಂಡಸ ಮಗ ಕೊಟ್ಟು ಹನುಮಂತ ದೇವ್ರ ಅಂದ್ರೆ ಮೇತುಲ ಸೋನ್ಯಾಚಿ ಟೋಪಿ घालतो. ಮರಾಠಿ ಒಳಗೆ ಅಂದಳ್ರಿಕಿ ಅಂದ್ರೆ ಏನು, ಹನುಮಂತನೇ ನಿನಗೆ ನಾ ಬಂಗಾರ ಟಿಪಿಗೆ ಮಾಡಿ ಹಾಕ್ತೀನಿ ಅಂತ ಹೇಳಿದ್ಲಂತ. ಹನುಮಂತ ದೇವ್ರಂದ, ಒಬ್ಬೊಬ್ಬ ಗಿಮ್ಮರ್ಲಿಕತೀನ ಸಿಕ್ಕಾಪಟ್ಟಿ ಎಣ್ಣೆ ಸುರು ಯಾರ ಮ್ಯಾಲೆ ಎಕ್ಕಿ ಹೂವು ಏರಿಸ್ತಾರೆ, ಏನು ಸೊಲೋ ಹೂವರಿ ಇದೆಲ್ಲ ಆಗ್ಯದ. ಯವ್ವ ನೀ ಬಂಗಾರದ ಟೆಪಿಗೆ ಹಾಕ್ತಾನೆ ಅಂದ್ರೆ ನಿನ್ನ ವರ್ಷ ತುಂಬ ಕೊಡಂಗಿಲ್ಲ, ಗಂಡಸಮ ಕೊಡ್ತೀನಿ ಅಂತ ಕೊಟ್ಟೆ ಬಿಟ್ಟ. ತವ್ರ ಮನೆಗೆ ಬಂದು ಹೆರಿಗೆ ಆಯಿತು. ಮುಂದೆ
5 ತಿಂಗಳಾದ ಬಳಿಕ ಗಂಡು ಮನೆಯವ್ರು ಕರ್ಯಾಕೆ ಬರ್ತಿರ್ತಾರೆ, 5ರಾಗ 3ರಾಗ 7ರಾಗ ಹಿಂಗೆ ಅಂತಿರ್ತಾರೆ, ಅದೇನು ನಮಗೇನು ಗೊತ್ತಿಲ್ಲ ಅನ್ನೋದು ಕೇಳ್ತಿರ್ತೀನಿ ರೀ. ಅವ್ರು ಕರ್ಯಾಕೆ ಬಂದರು. ಆಕೇನು ವಿಚಾರ ಮಾಡಿದ್ಲು, ದಿನ ಸನಿಗೆ ಬಂದಂಗೆ ಕರ್ಲಿಕ್ಕೆ ಬರ್ತಾ ಅನ್ನೋದು ಗೊತ್ತಾದ ಕೂಡಲೇ ಮಕ್ಕಳಿಗೆ ಹುಟ್ಟಿದ ಬಳಕ 3 ತಿಂಗಳ ಎರಿತಾರಲ್ಲ, ಎಣ್ಣೆ ಕುಲ ಒಂದು ಬೇರೆ ಇರ್ತದೆ, ಮ್ಯಾಲ್ಕಟ್ಟು ಕುಲ ಒಂದು ಬೇರೆ ಇರ್ತದೆ, ಹೌದಲ್ಲಿವ? ಹಸ್ರಿ ಇಲ್ಲಿ ಎಣ್ಣೆ ರೀ. ಆ ಎಣ್ಣೆ ಕುಲೆನೇ ತೆಗೆದಿಟ್ಟಳು, ತೊಟ್ಲಾಗ ಹಾಕಾಕಿ. ಆಕೆ ಏನು ಹೆಸರು ಇಟ್ಟಳು ಮಗನಿಗೆ ಅಂದ್ರೆ ಸೋನ್ಯಾನೇ ಅಂತ ಹೇಳಿಟ್ಟಿಡ್ರಿ. ಆಕೆ ಎಷ್ಟು ಹುಷಾರಿರ್ತಾರೆ ನೋಡ್ರಿ. ಸೋನ್ಯಾ ಅಂತ ಹೆಸರಿಟ್ಟಿದ್ಲು. ಆಕೆ ಏನಂದಳು ಮೊದಲು ದೇವರಿಗೆ, मी तुला सोन्याची टोपी घालतो. ಸೋನ್ಯಾ ಅಂತ ಹೆಸರಿಟ್ಟಳು, ಎಣ್ಣೆ ಕುಲ ಇಟ್ಟಿಳು ತೆಗೆದು ಅವ್ರು ಕರ್ಕೊಂಡು ಹೋಗಾಗ ಅದೇ ಕುಲಾಯಿ ತೊಗೊಂಡು ಹೋದಳು. ಹನುಮಾನ್ ದೇವ್ರ ತಲೆ ಮೇಗಿಟ್ಟು ಕೈ ಜೋಡಿಸಳು. अगोदर मला मी काय सांगितलं तुला? मारुती काय सांगितलं? मला एक मुलगा दिल्यानंतर मी सोन्याची टोपी घालते म्हणलं ना. ಅತಾಳಕ್ಕೆ ನನಗೊಂದು ಮಗ ಕೊಟ್ಟೆ ಅಂದರೆ ನಿನಗೆ ಸೋನ್ಯಾ ಬಂಗಾರ ಟಿಬ್ಬಿ ಹಾಕ್ತಂದಿನಿಲ್ಲ. बघा हे सोने आहेत, मगनी बरं ಮಾಡಿ ತೋರಿಸ, हे सोने आहेत, ह्यांचे टोपी आहेत, तुला अर्पण करतो. ಹನುಮಂತ ದೇವ್ರು ಹಣಿ ಹಣಿ ಹುಡ್ಕೊಂಡ. ಮೊದಲೇ ಗೊತ್ತಾದ್ರೆ ನಾಯಿನಿದು ಮಾಡ್ತಾ ಇಲ್ಲ ಅಂತ ಹೇಳಿ ತಿಳ್ಕೊಂಡು ಹೀಗೆ ಭಾಳ ಮಜಾ ಇರ್ತಿರ್ತದೆ ರೀ. ಇನ್ನೂ ವಿಷಯ ಭಾಳ ಅದಾವ.